ಇತಿಹಾಸದ ಪುಟದಲ್ಲಿ ಸೋತವರು ಬೇರೆ, ಸೋಲಿಸಿದವರು ಬೇರೆಯದವರಲ್ಲ. ನಾವು ಇತಿಹಾಸದ ಪುಟದಲ್ಲಿ ಸೋತೀವಿ. ಇತಿಹಾಸದ ಪುಟದಲ್ಲಿ ಸೋತಿದ್ ಯಾರಿಂದ ಅಂದ್ರೆ ಅದು ನಮ್ಮವರಿಂದಲೇ ಸೋಲು. ನಮ್ಮವರೇ ನಮ್ಮನ್ನು ಸೋಲಿಸಿದ್ರು. ಸಿರಾಜುದ್ದೌಲನ್ನು ಸೋಲಿಸಿದವರು ಬ್ರಿಟಿಷರಲ್ಲ. ಸಿರಾಜುದ್ದೌಲ್ ಯಾರನ್ನ ದೇವರಂತ ನಂಬಿದ್ನೋ, ಯಾರನ್ನ ಅತ್ಯಂತ ಪ್ರೀತಿಯಿಂದ ಅವರನ್ನ ಕಾಳಜಿ ನೋಡ್ತಿದ್ನೋ, ಯಾರನ್ನ ತನ್ನ ಅಂಗರಕ್ಷಕ, ತನ್ನ ತಂದೆ ಸ್ಥಾನದಲ್ಲಿಟ್ಟಿದ್ನೋ, ಅದೇ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವಂತ ಪ್ರಯತ್ನವನ್ನ ಮಾಡಿದ. ಅದಕ್ಕೆ ನಾವು ಇತಿಹಾಸ ಓದುವಾಗ ನೆನಪಿಡೋದಕ್ಕೆ CET ಪಾಸ್ ಆಗೋದಲ್ಲ, ಜೀವನ ಪಾಸ್ ಆಗಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲರೆ. ಆ ಸ್ಟೇಟ್ಮೆಂಟ್ ಎಷ್ಟು ಅದ್ಭುತ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಸಿರಾಜುದ್ದೌಲ ಜಗತ್ತನ್ನು ಗೆಲ್ಲಬೇಕು, ಭಾರತ ದೇಶದಲ್ಲಿ ತನ್ನದೇ ಆದ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂತ ನಿಷ್ಠೆಯಲ್ಲಿದ್ದ. ಆದರೆ ನಮ್ಮವರಿಂದಲೇ ಆತ ಕೊಲೆಯಾದ. ಪ್ಲಾಸ್ಟಿಕ್ ಅದು ಕದನವೇ ಅಲ್ಲ ಅಂತ ಹೇಳಿದವರು ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು.